ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಬ್ರಹ್ಮಗಂಟು ಸೀರಿಯಲ್ ವೀಕ್ಷಕರ ಮನಗೆದ್ದಿದೆ. ನೋಡೋದಕ್ಕೆ ಕಪ್ಪಾಗಿ ಹಳ್ಳಿಯ ಹುಡುಗಿ ಹಾಗೆ ಕಂಡ್ರು ತನ್ನವರ ಖುಷಿಗಾಗಿ ಕಷ್ಟಪಡುವ ದೀಪ ಪಾತ್ರ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿದೆ. ದೀಪ ಈಗ ಶ್ರೀಮಂತ ಮನೆಯ ಸೊಸೆಯಾಗಿದ್ರು ಕೂಡ ಆಕೆಗೆ ಕಷ್ಟ ತಪ್ಪಿಲ್ಲ. ಎಲ್ಲರ ವಿರೋಧ ಕಟ್ಟಿಕೊಂಡು ಆ ಮನೆಯಲ್ಲೇ ಇದ್ದಾಳೆ. ಮನೆಯವರ ಮನಸ್ಸು ಗೆಲ್ಲಲು ಪ್ರಯತ್ನಿಸ್ತಿದ್ದಾಳೆ. ದೀಪ ಪಾತ್ರ ಚೆನ್ನಾಗಿ ಮೂಡಿ ಬರ್ತಿದೆ, ಅದರಲ್ಲಿ ಎರಡು ಮಾತಿಲ್ಲ ಬಿಡಿ. ಆದ್ರೀಗ ಸೀರಿಯಲ್ ವಿರುದ್ಧ ವೀಕ್ಷಕರು ಗರಂ ಆಗಿದ್ದಾರೆ. ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದ್ರು ಆಕೆಗೆ ಒಂದು ಬಟ್ಟೆ ಕೊಡ್ಸಕ್ಕಾಗಿಲ್ವಾ ಅಂತ ಕೇಳ್ತಿದ್ದಾರೆ. ಈ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹೊರನೋಟಕ್ಕೆ ಅಂದವಾಗಿಲ್ಲ ಅಂದ್ರೂ ಚಿನ್ನದಂತ ಮನಸ್ಸು. ಯಾರೆಷ್ಟೇ ಕೆಟ್ಟದು ಮಾಡಿದ್ರು ಸದಾ ಎಲ್ಲರಿಗೂ ಒಳ್ಳೆಯದ್ದೇ ಬಯಸ್ತಾಳೆ ದೀಪ. ಅವಳ ರೂಪದ ಕಾರಣಕ್ಕೆ ಆಕೆ ಸಮಾಜದಿಂದ ಕುಟುಂಬದಿಂದ ಹಿಂಸೆ ನೋವು ಅನುಭವಿಸಲೇ ಇರ್ತಾಳೆ. ಇದೀಗ ರೂಪ ಬದಲು ದೀಪ ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಗಂಡನ ಮನೆಯಲ್ಲೂ ಎಲ್ಲರೂ ಇವಳನ್ನೇ ಬೈತಾರೆ. ಗಂಡನಿಗೆ ಆತನ ಮನೆಯವರಿಗೆ ಇವಳು ಕಾಲ ಕಸಕ್ಕಿಂತ ಕಡೆ. ಸದ್ಯ ಚಿರಾಗತ್ತಿಗೆ ಸೌಂದರ್ಯ ಮನೆ ಕೆಲಸದವಳಂತಿದ್ದ ದೀಪಾಗೆ ಸೊಸೆಯಂತೆ ಇರುವ ಅವಕಾಶ ಕೊಟ್ಟಿದ್ದಾಳೆ. ಸೌಂದರ್ಯ ಕೊಟ್ಟಿರುವ ಅವಕಾಶವನ್ನ ಹೇಗೆ ನಿಭಾಯಿಸಬೇಕು ಎಂಬುದು ಅರ್ಥವಾಗದೆ ಎಲ್ಲಿ ಸೋತು ಹೋಗ್ತೇನೋ ಎಂಬುದು ದೀಪಾಳ ಆತಂಕ. ಆ ಮನೆಯ ಸೊಸೆಯಾಗಿ ಇರಲಾಗದೆ ಮನೆ ಬಿಟ್ಟು ಹೋಗ್ಬೇಕಾಗಿ ಬರುತ್ತೋ ಅಂತ ಆತಂಕಗೊಂಡಿರ್ತಾಳೆ. ದೀಪಾಳ ಆತಂಕ ಕಂಡು ಅರ್ಚನಾ ಧೈರ್ಯ ಹೇಳಿದ್ದಾಳೆ. ನಿಧಾನವಾಗಿ ಎಲ್ಲವೂ ಸರಿ ಹೋಗುತ್ತದೆ, ಹೆದರದೆ ಎಲ್ಲಾ ಕೆಲಸದಲ್ಲಿ ಭಾಗಿಯಾಗು. ಎಲ್ಲರಿಗೂ ನೀನು ಈ ಮನೆಗೆ ಅಗತ್ಯವಾಗಿರುವ ಹಾಗೂ ತಕ್ಕದಾದ ಸೊಸೆ ಅಂತ ತೋರಿಸುವಂತ ಬುದ್ಧಿ ಹೇಳ್ತಾಳೆ. ದೀಪಾಳಿಗೆ ಅರ್ಚನಾ ಮಾತುಗಳನ್ನ ಕೇಳಿ ಸ್ವಲ್ಪ ಖುಷಿಯಾಗುತ್ತೆ. ಮುಂದೆ ದೀಪ ಎಲ್ಲರ ಮನಸ್ಸು ಗೆದ್ದು ಮನೆ ಸೊಸೆಯಾಗ್ತಾಳ ಇಲ್ವಾ ಅನ್ನೋದೇ ಸೀರಿಯಲ್ ಕತೆ. ಸೀರಿಯಲ್ ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಆದ್ರೆ ವೀಕ್ಷಕರಿಗೆ ಮಾತ್ರ ಬೇರೆಯದ್ದೇ ಚಿಂತೆ. ಸೀರಿಯಲ್ ಶುರುವಾದಾಗಿನಿಂದ ಈವರೆಗೂ ದೀಪಾಳನ್ನ ಒಂದೇ ತರಹದ ಬಟ್ಟೆಯಲ್ಲಿ ತೋರಿಸಲಾಗ್ತಿದೆ. ಸೇಮ್ ಕಾಸ್ಟ್ಯೂಮ್ ನೋಡಿ ನೋಡಿ ವೀಕ್ಷಕರಿಗೆ ತಲೆ ಕೆಟ್ಟು ಹೋಗಿದೆ. ಅದೇ ಡ್ರೆಸ್, ಅದೇ ಹೇರ್ ಸ್ಟೈಲ್, ಒಂಚೂರು ವ್ಯತ್ಯಾಸ ಇಲ್ಲ. ಸೀರಿಯಲ್ ಶುರುವಾದಾಗಿಂದ ಇಲ್ಲಿವರೆಗೆ ಮದುವೆ, ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಬಿಟ್ರೆ ಒಂದು ಸೀನ್ನಲ್ಲೂ ಈ ಪಾತ್ರದ ಡ್ರೆಸ್ ಬದಲಾಗಿಲ್ಲ. ಅದರ ಜೊತೆಗೆ ಈ ಪಾತ್ರ ಮೊದಲಿನಿಂದಲೂ ಇಲ್ಲಿವರೆಗೆ ಬದಲಾವಣೆಯೇ ಇಲ್ಲದೆ ಮುಂದುವರೆದಿದೆ. ಈ ಪಾತ್ರದ ಆಟಿಟ್ಯೂಡ್ ನಲ್ಲೂ ಸಣ್ಣ ಚೇಂಜ್ ಕೂಡ ಇಲ್ಲ. ಇದೆಲ್ಲ ವೀಕ್ಷಕರಿಗೆ ಸಿಟ್ಟು ಬರುವಂತೆ ಮಾಡಿದೆ. ಇನ್ನು ಈ ಕಾಲದಲ್ಲಿ ಇಂತಹ ಕಾಸ್ಟ್ಯೂಮ್ ಯಾರು ಹಾಕ್ತಾರೆ? ಪಾತ್ರಕ್ಕೆ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡೋರು ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗ್ಬೇಕಲ್ವಾ? ದೀಪ ಅಕ್ಕ ಸಖತ್ ಮಾಡರ್ನ್. ಅವಳು ಅಷ್ಟೊಂದು ಫಾರ್ವರ್ಡ್ ಆಗಿರುವಾಗ ಇವಳು ಒಂದು ಚೂಡಿದಾರ್ ಆದ್ರೂ ಹಾಕ್ಬೇಕಲ್ವಾ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಇನ್ನು ಕೆಲವರು ಮದ್ವೆಗಿಂತ ಮುಂಚೆ ಈ ಡ್ರೆಸ್ ಓಕೆ, ಮದ್ವೆ ಆದ್ಮೇಲಾದ್ರೂ ಒಂದು ಸೀರೆ ಕೊಡ್ಸ್ಬೇಕಲ್ವಾ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ವೀಕ್ಷಕರು ಈ ಸೀರಿಯಲ್ ಅನ್ನ ತುಂಬಾನೇ ಸೀರಿಯಸ್ ಆಗಿ ನೋಡ್ತಿದ್ದಾರೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಸದ್ಯಕ್ಕೆ ಈಕೆಯ ಬಟ್ಟೆಗೊಂದು ಗತಿ ಕಾಣಿಸ್ಬೇಕಿದೆ ಅಂತಿದ್ದಾರೆ ವೀಕ್ಷಕರು. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.